2 ದಿನಗಳ ಭೇಟಿಗೆ ನಿನ್ನೆ ತಮ್ಮ ತವರು ರಾಜ್ಯ ಗುಜರಾತ್ಗೆ ತೆರಳಿರುವ ಮೋದಿ ಅವರು ಅಲ್ಲಿ ಹಲವು ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿದ್ದಾರೆ. ಬೆಳಿಗ್ಗೆ ಜಾಮ್ನಗರ್ನಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಜೆ ವೇಳೆಗೆ ಅಹಮದಾಬಾದ್ನಲ್ಲಿ ಮೊದಲ ಹಂತದ ಮೆಟ್ರೋ ಯೋಜನೆಗೆ ಚಾಲನೆಯನ್ನ ನೀಡಿದರು. ಇಷ್ಟೇ ಅಲ್ಲದೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನವಧನ ಯೋಜನೆಗೂ ಅವರು ಚಾಲನೆಯನ್ನ ನೀಡಿದರು. ನಂತರ 1000 ಕೋಟಿ ರೂಪಾಯಿ ವೆಚ್ಚದ ಉಮಿಯಾಧಾಮ್ ದೇವಸ್ಥಾನಕ್ಕೆ ಅವರು ಚಾಲನೆಯನ್ನ ನೀಡಿದರು. ಅವರು ಅಹಮದಾಬಾದ್ ಸರ್ಕಾರಿ ಆಸ್ಪತ್ರೆಗೂ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮವನ್ನ ವಿಚಾರಿಸಿದರು. ನಂತರ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ ಅವರು 2008ರ ಬಾಂಬ್ ಘಟನೆಯನ್ನ ನೆನೆದು ಆ ಭಯೋತ್ಪಾದಕರು ಪಾತಾಳದಲ್ಲಿ ಅಡಗಿದ್ದರೂ ಅವರನ್ನ ಹೊರಗೆಳೆಯುತ್ತೇನೆ ಎಂದು ಹೇಳಿದರು. ಪಾಕಿಸ್ತಾನದ ವಿಷಯದಲ್ಲಿ ವಿಪಕ್ಷಗಳ ಮುಖಂಡರು ನೀಡುತ್ತಿರುವ ಹೇಳಿಕೆಗಳನ್ನು ಖಂಡಿಸಿದ ಮೋದಿ, ಇಲ್ಲಿನ ಕೆಲವು ನಾಯಕರು ನೀಡುತ್ತಿರುವ ಹೇಳಿಕೆಗೆ ಪಾಕಿಸ್ತಾನ ಚಪ್ಪಾಳೆ ಹೊಡೆಯುತ್ತಿದೆ. ಅಲ್ಲಿನ ಟಿವಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳ ಮುಖಪುಟಗಳಲ್ಲಿ ಈ ನಾಯಕರು ನೀಡುವ ಹೇಳಿಕೆಗಳು ರಾರಾಜಿಸುತ್ತಿವೆ ಎಂದು ಅವರು ಹೇಳಿದರು. ನಮ್ಮ ಸೈನಿಕರು ಶೌರ್ಯವನ್ನ ಪ್ರದರ್ಶಿಸಿ ಹೋರಾಟ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಕೆಲವು ನಾಯಕರು ಪಾಕಿಸ್ತಾನದ ಪರ ನಿಂತು ನಮ್ಮ ಸೈನಿಕರನ್ನ ಅವಮಾನಿಸುತ್ತಿದ್ದಾರೆ ಎಂದು ಮೋದಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಭಯೋತ್ಪಾದನೆಗೆ ಪ್ರತಿಕ್ರಿಯೆ ನೀಡುವ ವಿಷಯದಲ್ಲಿ ನಾನು ತಾಳ್ಮೆಯನ್ನ ಪ್ರದರ್ಶಿಸಲಾರೆ ಎಂದು ಮೋದಿ ಹೇಳಿದ್ದಾರೆ. ಪ್ರತಿಯೊಂದು ಘಟನೆಗೂ ಪ್ರತೀಕಾರ ತೀರಿಸುವುದು ನನ್ನ ಸ್ವಭಾವ ಎಂದು ಮೋದಿ ಆರ್ಭಟಿಸಿದ್ದಾರೆ. ನಾವು ದೇಶದ ಹಿತಕ್ಕಾಗಿ ಭಯೋತ್ಪಾದನೆ ವಿರುದ್ಧ ಯುದ್ಧವನ್ನ ಆರಂಭಿಸಿದ್ದೇವೆ. ದೇಶದ ಹಿತವೇ ನಮ್ಮ ಪ್ರಾಥಮಿಕ ಆದ್ಯತೆ ಎಂದು ಮೋದಿ ಹೇಳಿದ್ದಾರೆ. ನಾವು ಈ ಬಾರಿ ಮಧ್ಯಂತರ ಬಜೆಟ್ ಅನ್ನ ಮಂಡಿಸಿದ್ದೇವೆ. ನೀವು ನನ್ನನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಿದರೆ ಪೂರ್ಣ ಬಜೆಟ್ ಮಂಡಿಸುತ್ತೇವೆ. ಆಗ ಇನ್ನೂ ಹೆಚ್ಚಿನ ಯೋಜನೆಗಳು ನಿಮಗಾಗಿ ನೀಡುತ್ತೇವೆ ಎಂದು ಅವರು ಭರವಸೆಯನ್ನ ನೀಡಿದ್ದಾರೆ.